ಉತ್ತರ ವಿಶ್ವವಿದ್ಯಾಲಯದ ಕರ್ಮಕಾಂಡ ಭ್ರಷ್ಟಾಚಾರ 106 ಕೋಟಿಯನ್ನು ದುಬಾರಿ ಪೀಠೋಪಕರಣಗಳಿಗೆ ಮತ್ತು ಕಾಮಗಾರಿಗಳಿಗೆ ನಕಲಿ ಬಿಲ್ಲುಗಳನ್ನು ತಯಾರಿಸಿ ಲೂಟಿ ಮಾಡಿರುವಂತಹ ಕುಲಪತಿಗಳು, ಕುಲ ಸಚಿವರು, ರಿಜಿಸ್ಟರು, ಅಲ್ಲಿನ ಸಿಬ್ಬಂದಿ ಮತ್ತು ಸಿಂಡಿಕೇಟ್ ಮೆಂಬರ್ಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಇಲ್ಲವೇ ಆ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಸಿಬಿಐಗೆ ಒಪ್ಪಿಸಬೇಕು ಮತ್ತು ಯಾವುದೇ ಕಾಮಗಾರಿ ಆಗಬೇಕಾದ್ರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರ ಒಂದು ಅನುಮೋದನೆ ಪಡೆದ ನಂತರ ಕಾಮಗಾರಿಗಳಿಗೆ ಚಾಲನೆ ಕೊಡಬೇಕಂತೇಳಿ ಮತ್ತು ಈ ಒಂದು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಕೋಟಿ ಹಣವನ್ನು ತಿಂದಿರುವಂತಹ ಸಗಣಿ ತಿಂದಿರೋರು ಯಾರು ಅಂತೇಳಿ ಪತ್ತೆ ಹಚ್ಚಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ದಿನಾಂಕ 10/12/2025 ಬುಧವಾರ ಬೆಳಗ್ಗೆ 11 ಗಂಟೆಗೆ ಉತ್ತರ ವಿವಿ ಮುಂದೆ ಹಸುಗಳಲ್ಲಿ ಹಾಲು ಕರೆಯುವ ಮುಖಾಂತರ ಪ್ರಮಾಣ ಮಾಡಿ ಆ ಒಂದು ಹಸುವಿನಿಂದ ಬರುವ ಸಗಣಿಯನ್ನು ತಿಂದವರು ಯಾರು ಅಂತೇಳಿ ಸಾರ್ವಜನಿಕವಾಗಿ ಉತ್ತರ ನೀಡಬೇಕು. ಆ ಒಂದು ವಿವಿ ಮೇಲೆ ಬಂದಿರುವ ಆರೋಪ ಪ್ರತ್ಯಾರೋಪಕ್ಕೆ ಅಂತ್ಯ ಹೇಳಬೇಕೆಂಬ ಹೋರಾಟ ಮಾಡುವ ಮೂಲಕ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸುತ್ತಿರುವ ಈ ಒಂದು ಸಿಬ್ಬಂದಿಗೆ, ಅಲ್ಲಿ ಕುಲ ಸಚಿವರಿಗೆ, ಕುಲಪತಿಗಳಿಗೆ, ರಿಜಿಸ್ಟರ್ಗೆ ಮತ್ತು ಸಿಬ್ಬಂದಿಗೆ ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವಾಗಿದೆ. ಆ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ತೇಲಿಗೆ ಶಾಪಕ್ಕಾಗದ ಹಗರಣವನ್ನು ಮೀರಿಸುವ ಮಟ್ಟಕ್ಕೆ ಅಲ್ಲಿನ ಕುಲಪತಿಗಳು, ಕುಲ ಸಚಿವರು, ರಿಜಿಸ್ಟರ್ಗಳು, ಅಲ್ಲಿನ ಒಂದು ವರ್ಕ್ ಆರ್ಡರ್ ಮಾಡುವಂತಹ ಇಂಜಿನಿಯರ್ಗಳು ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಸರ್ಕಾರದ ಹಿಡಿತನೂ ಇಲ್ಲ, ಜಿಲ್ಲಾಡಳಿತ ಹಿಡಿತನೂ ಇಲ್ಲ, ಕೇಂದ್ರ ಸರ್ಕಾರ ಹಿಡಿತನೂ ಇಲ್ಲ. ಉತ್ತರ ವಿವಿ ಅಂದ್ರೆ ಅಲ್ಲಿನ ಸಿಬ್ಬಂದಿಗೆ, ಅಲ್ಲಿನ ಕುಲಪತಿಗಳಿಗೆ, ಕುಲ ಸಚಿವರಿಗೆ, ರಿಜಿಸ್ಟರ್ಗಳಿಗೆ, ಅಲ್ಲಿನ ಸಿಬ್ಬಂದಿಗೆ ಚಿನ್ನದ ಮೊಟ್ಟೆ ಇಡುವಂತ ಇಲಾಖೆಯಾಗಿ ಮಾರ್ಪಟ್ಟಿದೆ. ಇವತ್ತು ಉತ್ತರ ವಿವಿ ಟಮಕಾದಲ್ಲಿರೋ ಮತ್ತು ಮಂಗಸಂದ್ರ ಈ ಒಂದು ಸ್ನಾತಕೋತ್ತರ ವಿಶ್ವವಿದ್ಯಾಲಯಕ್ಕೆ 4 ಕೇಂದ್ರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ 4 ಬರ್ತವೆ. ಯಾವ ಮಟ್ಟಕ್ಕೆ ಅದು ಕೋಟಿ ಆ ಒಂದು ಮಕ್ಕಳ ಒಂದು ಶುಲ್ಕ ವಸೂಲಿ ಮಾಡ್ತಾರೆ. ಆ ವಸೂಲಿ ಮಾಡಿದ ಹಣವನ್ನು ದುಂದು ವೆಚ್ಚ ಯಾವ ರೀತಿ ಮಾಡ್ತಾರೆ ಅಂದ್ರೆ ಯಾವುದೇ ಕಾಮಗಾರಿ ಮಾಡುವಂತ ಕೆಲಸಗಳಿಗೆ ಅವರಿಗೆ ಯಾವುದೇ ರೀತಿಯ ಇತಿಮಿತಿ ಇಲ್ಲ, ಕಾನೂನು ಇದೆ ಇಲ್ಲ. 1 ರೂಪಾಯಿ ಪೆನ್ನಿಗೆ 50 ರೂಪಾಯಿ ಹಾಕ್ತಾರೆ, 50 ರೂಪಾಯಿ ವಸ್ತುವಿಗೆ 5,000 ಹಾಕ್ತಾರೆ, 5,000 ವಸ್ತುವಿಗೆ 50 ಲಕ್ಷ ಹಾಕ್ತಾರೆ, 50 ಲಕ್ಷ ವರ್ಗಕ್ಕೆ 5 ಕೋಟಿ ಹಾಕ್ತಾ ಇದ್ದಾರೆ. ಅವ್ರು ಒಂದು ಲಗಾಮೇ ಇಲ್ಲ. ಅಲ್ಲಿ ಒಂದು ಏನೋ ಕ್ರೀಡಾಂಗಣಕ್ಕೆ ಮಣ್ಣು ಹೊಡೆದಿದ್ದಾರೆ, ಅಲ್ಲೇ ಮಣ್ಣು ಅಲ್ಲೇ 1 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಇನ್ನು ಕಂಪ್ಯೂಟರ್ಗಳು ಕೇಳಂಗೆ ಇಲ್ಲ, 70,000 ರೂಪಾಯಿ ಕಂಪ್ಯೂಟರ್ನ 3 ಲಕ್ಷ 4 ಲಕ್ಷ ಹಾಕಿದ್ದಾರೆ. ಸೋಲಾರ್ಗೆ 2 ಕೋಟಿ ಖರ್ಚು ಮಾಡಿದ್ದಾರೆ. ಜೆರಾಕ್ಸ್ ಮಿಷಿನ್ಗಳಿಗೆ ಕೋಟಿ ಹಣ ಕೊಡ್ತಾ ಇದ್ರೆ ಒಟ್ಟಾರೆಯಾಗಿ ಕಾಮಗಾರಿಗಳು ಮತ್ತು ಪೀಠೋಪಕರಣಗಳಲ್ಲಿ 106 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಲು ಅವಕಾಶ ಕಡೆಯಿಂದ ಸಿಂಡಿಕೇಟ್ ಮೆಂಬರ್ಗಳು, ಅಲ್ಲಿನ ಕುಲಪತಿಗಳು, ಕುಲ ಸಚಿವರು, ರಿಜಿಸ್ಟರ್ಗಳು ಮತ್ತೆ ಅಲ್ಲಿನ ಸಿಬ್ಬಂದಿ ಯಾವ ರೀತಿ ನಕಲಿ ಬಿಲ್ಗಳು ಸೃಷ್ಟಿ ಮಾಡ್ತಾರೆ ಅಂದ್ರೆ ವರ್ಷಕ್ಕೊಂದ್ಸರಿ ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸ್ತಾರೆ. ಆ ಕರೆಸಿದಂತ ಕಾರ್ಯಕ್ರಮಕ್ಕೆ 5ರಿಂದ 10 ಕೋಟಿ ಖರ್ಚು ಮಾಡ್ತಾರೆ. ಯಾರಪ್ಪನ ದುಡ್ಡು? ಯಾರು ಅದನ್ನು ಉಳಿಸೋರು? ಯಾರು ಕೇಳೋರು? ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ತಾಯಿ ಗರ್ಭದಲ್ಲಿರುವ ಮಗು ಈಚೆ ಬಂದಾಗ ತಾಯಿ ಎದೆ ಹಾಲನ್ನು ಕುಡಿತೀವಿ, ಆನಂತರ ಬೆಳೀತಾ ಇವತ್ತು ಹಸುಗಳ ಹಾಲನ್ನು ನಾವು ಕುಡಿತೀವಿ. ಅದಕ್ಕೆ ಇವತ್ತು ಬೆಂಗಳೂರು ಉತ್ತರ ವಿವಿ ಕರ್ಮಕಾಂಡವನ್ನು ಸಿಬಿಐಗೆ ಒಪ್ಪಿಸಬೇಕು. ಅಲ್ಲಿನ ಸಿಂಡಿಕೇಟ್ ಮೆಂಬರ್ಗಳನ್ನು, ರಿಜಿಸ್ಟರ್ ಅನ್ನು, ಕುಲಪತಿಗಳನ್ನು ಮತ್ತು ಎಲ್ಲಾ ಸಿಬ್ಬಂದಿಯನ್ನು ಮಂಪರು ಪರೀಕ್ಷೆಗೆ ಒಳಪಡಿಸುವ ಮುಖಾಂತರ ಬಡವರ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಒಂದು ಸಗಣಿಯನ್ನು ತಿಂದವರು ಯಾರು ಎಂಬುದನ್ನು ಸಾಬೀತು ಮಾಡಬೇಕಂತೇಳಿ ದಿನಾಂಕ 10/12/2025 ಬುಧವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಟಮಕ ಉತ್ತರ ವಿಶ್ವವಿದ್ಯಾಲಯ ಕೇಂದ್ರದ ಮುಂದೆ ಅರೆಬೆತ್ತಲೆ ಸಗಣಿ ಮತ್ತು ಹಸುಗಳ ಸಮೇತ ಹೋರಾಟ ಮಾಡಿ ಈ ಒಂದು ವಿವಿಯನ್ನು ಸರ್ಕಾರದ ಮಟ್ಟಕ್ಕೆ, ಸರ್ಕಾರದ ಕಾನೂನು ವ್ಯಾಪ್ತಿಗಾರು ತನ್ನಿ. ಇಲ್ಲವಾದರೆ ಯಾವುದೇ ಕಾಮಗಾರಿ ಮಾಡಬೇಕಾದ್ರೂ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆಯನ್ನು ಪಡೆಯಿರಿ ಅಂತೇಳಿ ಒತ್ತಾಯ ಮಾಡುವ ಮುಖಾಂತರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಸಿಬಿಐಗೆ
ಒಪ್ಪಿಸಬೇಕು, ಇಲ್ಲವೇ ಕಾನೂನು ರಚನೆ ಮಾಡಬೇಕು ಮತ್ತು ಬಡವರ ಹಣವನ್ನು ತಿಂದಂತ ಸಗಣಿ ತಿಂದವರು ಯಾರು ಅಂತೇಳಿ ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು. ಯಾಕೆ ಹೇಳ್ತಾ ಇದೀವಿ ಒಂದು ಇದು ಜಗ್ಗಾಟ ಡೈಲಿ ಆಗ್ತಾ ಇದೆ. ಈ ಒಂದು ಉತ್ತರ ಮೇಲೆ ಅಲ್ಲೇ ಸಿಂಡಿಕೇಟ್ ಮೆಂಬರ್ ಆಗಿರೋರು ಸಹ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪಗಳಿಗೆಲ್ಲ ಪ್ರತ್ಯುತ್ತರ ಬೇಕು, ಉತ್ತರ ವಿವಿ ಉಳಿಯಬೇಕು, ಬಡ ರೈತ ಕೂಲಿಕರ ಭವಿಷ್ಯ ಉಳಿಸಬೇಕಂತೇಳಿ ದಿನಾಂಕ 10/12/2025 ಬುಧವಾರ ಬೆಳಗ್ಗೆ 11 ಗಂಟೆಗೆ ಉತ್ತರ ವಿವಿ ಟಮಕ ಕೇಂದ್ರದ ಮುಂದೆ ಅರೆಬೆತ್ತಲೆ ಸಗಣಿ ಮತ್ತು ಹಸುಗಳ ಸಮೇತ ಹೋರಾಟ ಮಾಡಿ ಹಸುವಿನಲ್ಲಿ ಹಾಲು ಹಿಂಡಿ ಎಲ್ಲಾ ಸಿಂಡಿಕೇಟ್ ಮೆಂಬರ್ಗಳು, ಕುಲಪತಿಗಳು, ಕುಲಸಚಿವರು ಮತ್ತೆ ರಿಜಿಸ್ಟರ್ ಮತ್ತು ಅಲ್ಲಿನ ಸಿಬ್ಬಂದಿ ಆಲೆ ಮೇಲೆ ಪ್ರಮಾಣ ಮಾಡಿ ನಾವು ಯಾವುದೇ ದುಂದು ವೆಚ್ಚ ಮಾಡಿಲ್ಲ, ಕಾನೂನಾತ್ಮಕವಾಗಿ ಮಾಡಿದೆ ಅಂತಲೇ ಪ್ರಮಾಣ ಮಾಡಿ ನಾವು ಸಹ ಪ್ರಮಾಣ ಮಾಡ್ತೀವಿ. ಉತ್ತರ ವಿವಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಕಾಮಗಾರಿಗಳಿಗೆ ಮತ್ತು ಪೀಠೋಪಕರಣಗಳಿಗೆ ದುಪ್ಪಟ್ಟು ಬೆಲೆಯನ್ನು ನೀಡಿದ್ದಾರೆ ಅಂತೆಲ್ಲ ನಾವು ಪ್ರಮಾಣ ಮಾಡ್ತೀವಿ. ಆ ಪ್ರಮಾಣದಲ್ಲಿ ಸತ್ಯಾಸತ್ಯತೆ ಇದ್ರೆ ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆಯಾಗಲಿ, ಅವರು ಮಾಡಿದ್ರೆ ಅವರು ಶಿಕ್ಷೆಯಾಗಿ ಎಂಬ ಹೋರಾಟಕ್ಕೆ ಸಮಸ್ತ ಎಲ್ಲಾ ನಾಗರಿಕರು ಸಹಕರಿಸಬೇಕೆಂದು ಮನವಿಯನ್ನು ಮಾಡ್ತಾರೆ.